ಫ್ರೆಂಡ್ಸ್, ನಮಸ್ಕಾರ. ಮುದ್ದು ಮಣಿಕಂಠ ಬ್ಲಾಗಿಗೆ ಸ್ವಾಗತ. ನಾನಿಲ್ಲೇ ಸಂಡೇದು ರೂಟೀನ್ ಶೇರ್ ಮಾಡತ್ತೀನಿ. ರಾತ್ರಿ ಎಲ್ಲ ಪಾತ್ರೆ ಎಲ್ಲ ತೊಳೆದಿಟ್ಕೊಂಡಿದ್ದೆ, ಅವನ್ನೆಲ್ಲ ಶಿಲ್ಪಿಗೆ ಜೋಡಿಸ್ಕೊಳಕತ್ತೀನಿ. ಮತ್ತು ಇಲ್ಲೇ ನನ್ನ ಮಕ್ಕಳಿಗೆ ಹಾಲು ಕಾಸಕತ್ತೀನಿ. ಅವರು ಲೇಟಾಗಿ ಎದ್ದಿದ್ರು. ಅವರಿಗೆ ಹಾಲು ಕಾಯಿಸಿ ನಮ್ಮ ಮನೆಯವ್ರಿಗೆ ಹರ್ಬಲ್ ಟೀ ಮಾಡ್ಕೊಳತ್ತೀನಿ. ನೆಗಡಿ ಆದಿತ್ತು, ಅದಕ್ಕೆ ಸ್ವಲ್ಪ ತುಳಸಿ, ಲವಂಗ, ಚಕ್ಕಿ ಅದರ ಮತ್ತು ಅಲ್ಲ ಹಾಕ್ಕೊಂಡು ಚಾಯ್ ಮಾಡ್ಕೊಂಡು ಕುಡಿದ್ವಿ. ಇಲ್ಲಿ ನನ್ನ ಮಕ್ಕಳಿಗೆ ಹಾಲು ಕೊಟ್ಟಿನಿ. ಇದು ಸಂಡೇ ಬ್ಲಾಗು ಸ್ವಲ್ಪ ಒಂದು 2 ದಿನ ಲೇಟಾಗಿ ಅಪ್ಲೋಡ್ ಮಾಡತ್ತೀನಿ. ಸ್ವಲ್ಪ ಕೆಲಸ ಇತ್ತು. ಇಲ್ಲಿ ನನ್ನ ಮಗಂದು ಸ್ಕೂಲ್ನೊಳಗೆ ಮತ್ತು ಪೇರೆಂಟ್ಸ್ ಮೀಟಿಂಗ್ ಅದೆಲ್ಲ ಇತ್ತು. ಮತ್ತು ಮಳೆ ಬೇರೆ ಹತ್ತೈತಿ. ಇಲ್ಲಿ ಹೋಗೋಕೆ ಬರೋಕೆ ಸ್ವಲ್ಪ ತೊಂದರೆ ಆಗಿ ನನಗೆ ಟೈಮ್ ಸಿಗಲಿಲ್ಲ ಹಾಕೋಕೆ. ಹಾಗಾಗಿ ಈ ಥರ ಕಂಟಿನ್ಯೂ 2 ದಿನ ಆಯ್ತು ಮಳೆ ಹತ್ತೈತಿ. ಸ್ವಲ್ಪ ಕೆಲಸನೂ ಇತ್ತು, ಹಾಗಾಗಿ ಹಾಕೋಕ್ಕಾಗಿರಲಿಲ್ಲ. ಸ್ವಲ್ಪ ಲೇಟಾಗಿ ಅಪ್ಲೋಡ್ ಮಾಡತ್ತೀನಿ. ನಿಮ್ಗೆ ಟೈಮ್ ಸಿಕ್ಕ ಪ್ಲೀಸ್ ನನ್ನ ವಿಡಿಯೋ ನೋಡಿ ಸಪೋರ್ಟ್ ಮಾಡಿರಿ ಫ್ರೆಂಡ್ಸ್. ಈಗಿಲ್ಲೇ ನಾನು ಸಂಡೇ ದಿನ ಇದನ್ನು ಮಾಡ್ಕೊಳತ್ತೀನಿ, ನೂಡಲ್ಸ್ ಮಾಡ್ಕೊಳತ್ತೀನಿ. ಭಾಳ ದಿನ ಆಯ್ತು ಹಾಗಾಗಿ ಅದನ್ನು ಮಾಡೋಣ ಇವತ್ತು ಅಂತೇಳಿ ಮಾಡ್ಕೊಳತ್ತೀನಿ. ಒಂದು ಕ್ಯಾಪ್ಸಿಕಮ್ ಕಟ್ ಮಾಡ್ಕೊಳಕತ್ತೀನಿ. ಒಳ್ಳೆ ಒಂದು ಸ್ವಲ್ಪ ಕ್ಯಾಬೇಜ್ ಕಟ್ ಮಾಡ್ಕೊಳಕತ್ತೀನಿ, ತರಕಾರಿ. ಮತ್ತು ಅದಕ್ಕೆ ನೀವು ಗಜ್ರಿ ಮತ್ತು ಬೀನ್ಸ್ ಇದ್ರೆ ಹಾಕೋಬೋದು. ನಮ್ಮ ಮನೆಯೊಳಗೆ ಎಷ್ಟು ತರಕಾರಿ ಐತೆ ಅಷ್ಟರೊಳಗೆ ನಾನು ಮಾಡ್ಕೊಳಕತ್ತೀನಿ. ಇದ್ದಿದ್ರೊಳಗನ ಮಾಡ್ಕೊಂಡು ಅಡ್ಜಸ್ಟ್ ಮಾಡ್ಕೊಂಡು ತಿಂದ್ರೆ ಅದ ರುಚಿ ಹೆಚ್ಚು. ಅದು ಬೇಕಿದ್ದು ಬೇಕು ಅನ್ನೋಕ್ಕಿಂತ ನಾನು ಇದ್ರ ತರಕಾರಿ ಒಳಗನ ಮಾಡ್ಕೊಳಕತ್ತೀನಿ. ಈಗ ಇಲ್ಲೇ ನೂಡಲ್ಸ್ ಬೇಯಿಸ್ಕೊಳಕ್ಕೆ ನೀರು ಇಟ್ಟೀನಿ. ಸ್ವಲ್ಪ ಎಣ್ಣೆ ಹಾಕಿ ಉಪ್ಪು ಹಾಕಿ ನೂಡಲ್ಸ್ ಬೇಯಿಸ್ಕೋಬೇಕು. ಅದನ್ನು ಬೇಯಿಸ್ಕೊಳಕ್ಕೆ ಹಾಕೀನಿ. ಈಗ ಇಲ್ಲೇ ತರಕಾರಿ, ಒಂದು ಉಳ್ಳಾಗಡ್ಡಿ, ಬೆಳ್ಳುಳ್ಳಿ, ಅದ್ರಕ್ಕೆ ಮೆಣಸಿನ್ಕಾಯಿ ಎಲ್ಲ ಕಟ್ ಮಾಡಿ ರೆಡಿ ಮಾಡಿ ಇಟ್ಕೊಂಡಿನಿ. ಈಗ ಅದು ಕುದ್ದಾದ್ಮೇಲೆ ಇದನ್ನು ಬಸ್ಕೊತೀನಿ. ಒಂದಕ್ಕೆ ಬಸ್ಕೊಂಡು ಕೆಟ್ಟಿದ್ದಕ್ಕೆ ಸ್ವಲ್ಪ ನೂಡಲ್ಸಿಗೆ ಎಣ್ಣೆ ಮಿಕ್ಸ್ ಮಾಡಿ ಇಡಬೇಕು, ಇಲ್ಲಾಂದ್ರೆ ಅಂಟ್ಕೊತೈತದು ಉದುರಾಗಿರೋಕೆ. ಮಿಕ್ಸ್ ಮಾಡಿಟ್ಟು ಇಲ್ಲಿ ನಾನು ಒಂದು ಕಡಾಯಿಗೆ ತೊಗೊಂಡಿನಿ. ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಕೆಟ್ಟ ಅದಕ್ಕೆ ಜೀರಿಗೆ ಸಾಸ್ಮೆ ಏನೂ ಹಾಕೊಳಂಗಿಲ್ಲ, ಸಿಂಪಲಾಗಿ ಮಾಡತ್ತೀನಿ. ಹಾಗಾಗಿ ನನಗೆ ಯಾವ ಥರ ಬರುತ್ತೆ ಆ ಥರ ಶೇರ್ ಮಾಡತ್ತೀನಿ. ಈಗಿಲ್ಲೇ ಅದ್ರಕ್ಕೂ ಲಶುನ ಹಾಕ್ಕೊಂಡು ಮತ್ತು 2 ಮೆಣಸಿನ್ಕಾಯಿ ಉದ್ದ ಇಟ್ಕೊಂಡಿದ್ನೆಲ್ಲ ಅವನ್ನ ಹಾಕ್ಕೊಂಡು ಫ್ರೈ ಮಾಡ್ಕೊಳಕತ್ತೀನಿ. ಆಮೇಲೆ ಅದನ್ನು ಉಳ್ಳಾಗಡ್ಡಿನೂ ಹಾಕ್ಕೊಂಡು ಇದನ್ನ ಚಲೋಂತಿಗೆ ಫ್ರೈ ಮಾಡ್ಕೋಬೇಕು. ಚಲೋಂತಿಗೆ ಫ್ರೈ ಮಾಡ್ಕೊಂಡಾದ್ಮೇಲೆ ಈಗ ಈ ಥರ ಅದರಕ್ಕೂ ಮತ್ತು ಅದು ಬೆಳ್ಳುಳ್ಳಿ ಚಲೋಂತಾಗ ಫ್ರೈ ಆದಮೇಲೆ ಈಗ ಉಳ್ಳಾಗಡ್ಡಿ ಅವನ್ನ ಉದ್ದದಾಗ ಹೆಚ್ಚಿಟ್ಟಿದ್ನೆಲ್ಲ ಅವನ್ನ ಸ್ವಲ್ಪ ಹೆಚ್ಚಿಗೆ ಹಾಕಿದ್ರಂದ್ರೆ ಹೆಸಳಾಗಿ ಬಿಡಿ ಹಾಕೋ ಅಂಥೇಳಿ ಹೆಚ್ಚಿಗೆ ಹಾಕಿದ್ನೆ. ಈಗ ಇದನ್ನು ಚಲೋಂತಾಗ ಫ್ರೈ ಮಾಡ್ಕೊಂಡಾದ್ಮೇಲೆ ನಾನು 2 ತರಕಾರಿನೂ ಹಾಕ್ಕೊಳಕತ್ತೀನಿ. ತರಕಾರಿ ನಿಮ್ಗೆ ಕ್ರಂಚಿ ಬೇಕಂದ್ರೆ ಕ್ರಂಚಿ ಹಾಕೋಬೋದು, ಇಲ್ಲ ಅಂದ್ರೆ ಸ್ವಲ್ಪ ಇನ್ನೊಂದು ಸಾಫ್ಟ್ ಆಗಿರ್ಬೇಕಂದ್ರೆ ಸಾಫ್ಟಾಗಿನೂ ಹಾಕೋಬೋದು. ನಾನು ಸ್ವಲ್ಪ ಸಾಫ್ಟಾಗಿನ ಬೇಯಿಸ್ಕೊತೀನಿ. ಕ್ರಂಚಿ ನಮ್ಮ ಮನೆಯವ್ರಿಗೆ ಅಸಿಡಿಟಿ ಆಗುತ್ತಂತೇಳಿ ನಾನು ಸ್ವಲ್ಪ ಚಲೋಂತಗನ ಬೇಯಿಸ್ಕೊತೀನಿ. ಈಗ ಉಪ್ಪು ಹಾಕಿ ಬೇಯಿಸ್ಕೊತೀನಿ. ಮತ್ತೊಳ್ಳೆ ಸ್ವಲ್ಪ ಅದ್ರಾಗ ನೂಡಲ್ಸ್ನೊಳಗನ ಮಸಾಲೆ ಕೊಟ್ಟಿದ್ರು. ಮತ್ತು 2 ಚಿಟ್ಟು ಇದನ್ನು ಸಾಸು ಮತ್ತು ಒಳ್ಳೆ ರೆಡ್ ಚಿಲ್ಲಿ ಸಾಸು ಕೂಡ ಕೊಟ್ಟಿದ್ರು. ಹಾಗಾಗಿ ನಾನು ಮನೆಯೊಳಗಿನ ಬೇರೆ ಸಾಸ್ ಯಾವುದು ಹಾಕೊತಿಲ್ಲ. ಇದ್ರೊಳಗೆ ಮತ್ತು ಸೋಯಾ ಸಾಸ್ ಹಾಕಿದರೆ ಇನ್ನೂ ಚಲೋ ಆಕತಿ. ನಾನು ಅದನ್ನ ಮಸಾಲೆಗೆ ಒಂದು ಸ್ವಲ್ಪ ಬಾಡಿಸ್ಕೊಂಡು ಕೆಟ್ಟ ನೆಗಡಿ ಆದೈತೆ ಫ್ರೆಂಡ್ಸ್ ಸ್ವಲ್ಪ. ಹಾಗಾಗಿ ಅದು ದನಿ ಸ್ವಲ್ಪ ಚೇಂಜ್ ಆಗುತ್ತೆ, ಯಾರೇನು ಅನ್ಕೋಬೇಡ್ರಿ. ಈಗಿಲ್ಲೇ ಅದನ್ನು ಸೋಯಾ ಸಾಸೂ ಹಾಕೊಂಡಿಲ್ಲ. ನಾನು ಸೋಯಾ ಸಾಸು ನಾವು ಯೂಸ್ ಮಾಡೋದಿಲ್ಲ, ಹಾಗಾಗಿ ಮನೆಯಾಗ ತಂದೇನು ಇಟ್ಟಿರಂಗಿಲ್ಲ. ಅದೇ ರೆಡ್ ಚಿಲ್ಲಿ ಸಾಸು ಮತ್ತು 2 ಪ್ಯಾಕೆಟು ಟೊಮೊಟೊ ಸಾಸ್ ಹಾಕ್ಕೊಂಡು ಕೆಟ್ಟ ಇದನ್ನ ಚಲೋಂತಾಗಿ ಮಿಕ್ಸ್ ಮಾಡ್ಕೋಬೇಕು. ಚಮಚಲಾದ್ರಂದ್ರೆ ಅದು ಎಳೆ ಇರೋದು ಕಟ್ಟಾಗುತ್ತೆ ಅಂತೇಳಿ ಈ ಥರ ಹಿಂಗೆ ಇಕ್ಳು ಥರ ಬರುತ್ತಲ್ಲ, ಈ ಥರಲೇನ ಒಂದು ಸಣ್ಣ ಚಮಚ ತೊಗೊಂಡು ಮಿಕ್ಸ್ ಮಾಡ್ಕೊಂಡೆ. ಚಲೋಂತಾಗೆ ಮಿಕ್ಸ್ ಮಾಡ್ಕೊಂಡು ಈಗ ನನ್ನ ಮಕ್ಕಳಿಗೆ ನಾಷ್ಟ ಹಾಕ್ಕೊಡತ್ತೀನಿ. ಅವ್ರಿಗೆ ಹಾಕಿಕೊಟ್ಟು ನಾವು ತಿಂದ್ವಿ. ನನ್ನ ಮಕ್ಕಳಂತರೂ ಮಸ್ತ್ ಆಗೈತೆ ಅಂಥೇಳಿ ಖುಷಿಪಟ್ಟು ತಿಂದ್ರೆ ಈಗ ಹೇಳತ್ತಾರ, ಮಮ್ಮಿ ಸೂಪರ್ ಆಗೈತೆ ಅಂಥೇಳಿ ಇಷ್ಟಪಟ್ಟು ತಿನ್ನತ್ತಾರ ನನ್ನ ಮಕ್ಕಳು. ಹಾಗಾಗಿ ನಾವು ಈ ಥರ ನೂಡಲ್ಸ್ ಯಾವಾಗಾರ ಒಂದು ಸರಿ ತಿಂತೀವಿ, ಜಾಸ್ತಿ ತಿನ್ನೋಂಗಿಲ್ಲ. ಯಾಕಂದ್ರೆ ಇಲ್ಲಿ ಸಾಲಿಗೂ ಯೂಸ್ ಆಗಂಗಿಲ್ಲ, ಏನಾಗಂಗಿಲ್ಲ. ಯಾವಾಗಾರ ಒಂದು ಪ್ಯಾಕೆಟ್ ತಂದರೆ ಯಾವಾಗಾರ ಹಿಂಗೆ ಸಂಡೆ ಗಿಂಡೆ ಇದ್ದಾಗ ತಿಂತೀವಿ, ಇಲ್ಲ. ಅದೆಲ್ಲ ತಿಂದಾದ್ಮೇಲೆ ಸ್ವಲ್ಪ ಟೈಮು ಆಗಿತ್ತು. ಹಾಗಾಗಿ ಒಂದು 12:30 ಪೌನೆ 1 ಆಗಕ್ಕೆ ಬಂದಿತ್ತು. ಮಧ್ಯಾಹ್ನದ ಅಡುಗೆ ಮಾಡ್ಕೊಳತ್ತಿದ್ದೆ. ಚಪಾತಿ ಪಲ್ಯ ಮಾಡ್ತೀನಿ ಅಂದೆ. ನಮ್ಮ ಮನೆಯವರು ಇಲ್ಲ ಜಾಸ್ತಿ ಹಸಿವಿಲ್ಲ, ಲೇಟಾಗಿ ನಾಷ್ಟ ಮಾಡೀವಿ ಅಂತ ಹೇಳ್ಕೇಟ ಸಿಂಪಲಾಗಿ ಅನ್ನ ಸಾಂಬಾರು ಮಾಡಂದ್ರು. ಹಾಗಾಗಿ ಇಲ್ಲೇ ಅಡುಗೆಗೆ ತಯಾರಿ ಮಾಡ್ಕೊಳತ್ತೀನಿ. ಒಂದು ಕಟೋರಿ ಬ್ಯಾಳೆ ಹಾಕ್ಕೊಂಡಿನಿ, 1 ಕಪ್ನಷ್ಟು. ಅದಕ್ಕೆ ಸ್ವಲ್ಪ 1 ಕಪ್ನಷ್ಟು 2 ಮೂಲಂಗಿ ಗುಂಡಗೆ ಹೆಚ್ಚಿ ಮೂಲಂಗಿ ಹಾಕ್ಕೊಂಡಿನಿ. 2 ಹಸಿಮೆಣಸಿನ್ಕಾಯಿ, ಒಂದು ಇದನ್ನು ಹಾಕ್ಕೊಂಡಿನಿ, ಟಮಾಟಿನ ಹಾಕ್ಕೊಂಡಿನಿ. ಅದಕ್ಕೆ ಬೆಳ್ಳುಳ್ಳಿ ಹಾಕಿ ನಾನು ಅದು ಸ್ಕಿಪ್ ಆಗೈತಿ, ವಿಡಿಯೋದಾಗ ಬಂದಿಲ್ಲ ಅದು. ಮತ್ತು ಅರಿಶಿನ ಪುಡಿ, ಉಪ್ಪು, ನೀರು ಹಾಕಿ ಇದನ್ನ ಕೂಸಾಕಿಟ್ಟಿನಿ. ಇವತ್ತು ಸಂಡೇ ಇರುತ್ತಲ್ಲ, ಮಕ್ಕಳ ತಲೆಗೆಲ್ಲ ಎಣ್ಣೆ ಹಚ್ಚಿ ಇದನ್ನು ಮಾಡಿದ್ರಂದ್ರೆ ಇದು ಆಗುತ್ತೆ. ಮತ್ತು ಅವರು ಸಂಡೇ
ದಿನ ಹಚ್ಚಿದ್ರೆ ರಿಲ್ಯಾಕ್ಸ್ ಆಕ್ಕಾರ. ಆಮೇಲೆ ತಲೆ ತೊಳ್ಕೊಂಡ್ರಂದ್ರೆ ನಡೀತೈತಿ. ಬೆಳಗ್ಗೆ ಸ್ಕೂಲಿಗೆ ಹೋಗಾರಲ್ಲ, ಬೆಳಗ್ಗೆ ತಲೆ ತೊಳ್ಕೊಳಕ್ಕೆ ಅದು ಆಗಂಗಿಲ್ಲ. ಅದ್ರ ಸಂಬಂಧ ಡೈಲಿ ತೊಳೆಯಂಗಿಲ್ಲ, ವಾರಕ್ಕೊಂದ್ಸರಿ ತಲೆ ತೊಳಿತೀವಲ್ಲ. ಹಾಗಾಗಿ ಅವರಿಗೆ ಸ್ವಲ್ಪ ಎಣ್ಣೆ ಹಚ್ಚಿ ಮಸಾಜ್ ಎಲ್ಲ ಮಾಡಿದ್ನೆ. ಅಡುಗೆ ಮಾಡುವಷ್ಟರಲ್ಲೇ ಅವ್ರ ತಲೆಗೆಲ್ಲ ಅದು ಸ್ವಲ್ಪ ಹೀರ್ಕೊತೈತಿ. ಒಂದು ಅರ್ಧ ಗಂಟೆ ಬಿಟ್ಟು ಜಳಕ ಮಾಡಿಸಿದ್ರೆ ಚಲೋ ಆಗುತ್ತೆ ಅಂತೇಳಿ ಕೆಟ್ಟ ಹಚ್ಚಿಟ್ಟು ಬಂದಿಲ್ಲೇ ಅಡುಗೆ ಮಾಡ್ಕೊಳಕತ್ತೀನಿ. ಆಗ ಅಲ್ಲಿ ಬ್ಯಾಳೆ ಕುದಿತ್ತಲ್ಲ, ಆ ಬ್ಯಾಳಿಗೆನ ಈಗ ಒಗ್ಗರಣೆ ಹಾಕ್ಕೊಳಕತ್ತೀನಿ. ಸಿಂಪಲ್ಲಾಗಿ ಸ್ವಲ್ಪ ಎಣ್ಣೆ ಮತ್ತು ಜೀರಿಗಿಲ್ಲ ಸಾಸ್ಮಿ, ಒಳ್ಳೆ ಹಿಂಗೆ ಸ್ವಲ್ಪ ಕರಿಬೇವು ಹಾಕೊಂಡು ಕೆಟ್ಟ ಒಗ್ಗರಣೆ ಹಾಕೊಂಡೆ. ಈ ಕಡೆ ಅನ್ನನೂ ಮಾಡಿ ಇಟ್ಕೊಂಡಿದ್ದೆ. ಒಳ್ಳೆ ಮತ್ತು ಸೋಮವಾರ ದಿನಕ್ಕೆ ನಾಷ್ಟನೂ ಬೇಕಲ್ಲ, ಹಾಗಾಗಿ ಇಡ್ಲಿಗೆ ದೋಸೆಗೆ ಆಗುತ್ತೆ ಅಂತೇಳಿ ಕೆಟ್ಟ 2 ದಿನಕ್ಕಾಗೋ ಒಮ್ಮೆ ಬ್ಯಾಟ್ರಿ ರೆಡಿ ಮಾಡ್ಕೊತೀನಿ. ಹಾಗಾಗಿ ಇಲ್ಲಿ ಅಕ್ಕಿ ಮತ್ತು ಬ್ಯಾಳೆ ಎಲ್ಲನೂ ನೆನೆ ಇಟ್ಟು ಕೆಟ್ಟ ಈಗಿಲ್ಲೇ ಟೈಮೂ ಆಗಿತ್ತು. ಆಲ್ರೆಡಿ 1:30 ಹಿಂಗೆ ಹಾಕೊಂಡಿತ್ತು. ಮತ್ತು ಊಟ ಮುಗಿಸ್ಕೊಂಡ್ರಂತೆ ಊಟನೂ ಮುಗಿಸ್ಕೊಂಡ್ವಿ. ಊಟ ಮುಗಿಸ್ಕೊಂಡು ಕೆಟ್ಟ ಸ್ವಲ್ಪ ನನ್ನ ಮಕ್ಕಳು ನಾವು ಸ್ವಲ್ಪ ಈಗ ಸಂಡೇ ಅಲ್ಲ, ಹಾಗಾಗಿ ಇವತ್ತು ಟಿ ವಿ ನೋಡ್ತೀನಿ ಅಂತ ಸ್ವಲ್ಪ ಟಿ ವಿ ನೋಡಿ ರೆಸ್ಟ್ ಮಾಡಿದ ಮೇಲೆ ಇಲ್ಲಿ ನಮ್ಮ ಮನೆ ಹತ್ರ ಗಣಪತಿ ಇಟ್ಟಿದ್ರು. ಕ್ವಾರ್ಟರ್ಸ್ನಾಗ ಒಬ್ರು ಅಕ್ಕ, ಮಹಾರಾಷ್ಟ್ರದವ್ರು ಅಕ್ಕ ಇಟ್ಟಿದ್ರು. ಹಾಗಾಗಿ ಸ್ವಲ್ಪ ಅಲ್ಲಿ ಹೋಗಿ ಪ್ರಸಾದ ಎಲ್ಲ ಇಸ್ಕೊಂಡು ಬಂದು ನನ್ನ ಮಗಳು ಸ್ವಲ್ಪ ಇಲ್ಲೇ ಮನೆ ತಲೆ ಅಡ್ಡಾಡೋಣ ಬಾ ಮಮ್ಮಿ ಅಂತಂದು ಅಡ್ಡಾಡಿ ಬಂದೀವಿ. ಹಿಂಗಿತ್ತು ನೋಡ್ರಿ ಇವತ್ತಿನ ಸಂಡೇ ಬ್ಲಾಗು. ಯಾರಿಗೆಲ್ಲ ಇಷ್ಟ ಆಯ್ತು ನಮ್ಮ ಬ್ಲಾಗು ಪ್ಲೀಸ್ ಒಂದು ಲೈಕ್ ಮಾಡಿರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.